ನಿಮ್ ಕೈಯಾಗ ನೋಟ್ ಕೊಟ್ಟು ಬಿಟ್ಟಿನಿ ನನಗ್ ಓಟ್ ಹಾಕಿ ಬಲ್ಪ್ ಬೆಳಗ್ಸಿ ಬಿಡ್ರಿ ನಾನ್ ಹಂಗೆ ನಿಮ್ 5 ವರ್ಷ ಬೆಳಗ್ಸಿ ಬಿಡ್ತೀನಿ ಬಲ್ಫ್ ಟೆನ್ಷನ್ ನಮ್ಮಲ್ಲಿ ಆಗಿಲ್ಲಪ್ಪ ನೀವೇ ದೊಡ್ಡವ್ರು ನಾನು ಓಟ್ ಹಾಕಲ್ಲ ಏ ಎಲ್ಲಿಗೆ ಹೋಯದ ಇನ್ನು ಕುಡಿಯಕ್ ಹೋಯದ ಇನ್ನು ಬಂತಾ ಇಲ್ಲ ಜಲ್ದಿ ಏ ನಮ್ಮ ಊರಾಗ ಮರ್ಯಾದೆ ಕಮ್ಮಿ ಮಾಡಕತ್ತ ನಮ್ದೆಲ್ಲ ಕುಡ್ದು ಏ ಎಷ್ಟು ಕುಡಿತಿದ್ದೆ ನೀನ ಕುಡಿದೆ ಒಂದೇ ಸವನ ಹೆಂಡತಿ ಮಕ್ಕಳು ಖಬರಾದ ಸ್ವಲ್ಪ ನಿನಗ ಊರಾಗೆಲ್ಲ ನಾನು ಮರ್ಯಾದೆ ಕಳ್ದಿಟ್ಟಿದ್ದೀನಿ ನೀನು ನನ್ನ ತಮ್ಮ ಬೆಲೆ ಇಲ್ಲ ನಿನಗ ಕುಂದ್ರು ಅಲ್ಲಿ ಬರ್ತಾರ ಕುಂದ್ರು ಅಲ್ಲಿ ಕುಂದ್ರು ಇದು ಕೇಳು ಸರಿ ಕೇಳು ಏ ಅಶಕ ಅಲ್ಲಿ ಏನ ಸಾಯಂಕಾಲ ಏನ ಮಾತಾಡಕತ್ತಿದ್ರಲ್ಲ ಬರ್ತಾರ ರಾತ್ರಿ ಏನ ಅನ್ಸಕ ನಾಳೆಗೆ ಎಲೆಕ್ಷನ್ ಸುಗ್ಗಿ ಬರ್ತಾರಂತ ಸುಮ್ನಿರು ನಾನೆಲ್ಲ ಬೇಕವ್ರು ಈಗ ನಾನೆಲ್ಲ ಮಾತಾಡ್ತಾನ ಬಂದಾಗ ಅಡ್ಡಾಡ ಮಾತಾಡ್ಬಾರ್ದು ಸುಮ್ ಕುಂದ್ರು ಅಲ್ಲ ಇವು ಏನ ಮಕ್ಕಳವೇನ ಎಲೆಕ್ಷನ್ ನಿಂತು ಬರಲಿಲ್ಲ ಇನ್ನ ಕೆಲಸ ಆಗಲ್ಲ ಯಾಕ ಏನ ಪುಣ್ಯಾತ್ ಮಗ ಅಯ್ಯೋ ಅನಸಿನ ದೇವ ಬಂದ ಯಾಕ ಎದಕ್ಕ ಏ ಆತ ಏನ್ ಮಾಡ್ತಾನ ಬಾ ಆತನೆಲ್ಲ ಹೇಳಿ ಕಳಿಸ್ತಾನ ಬಾ ನಾ ಕುಂದ್ರು ಅಲ್ಲಪ್ಪ ಇಲ್ಲಿ 3 ಅಣ್ಣ ತಮ್ಮರು ಕುಂತ ಏನ್ ಮಾಡಕತ್ತೀರಪ್ಪ ಮನೆ ಹೊರಗ ಅಲ್ಲ ಮನೆಗೇನ ಜಗಳ ಮಾಡ್ರಿ ನೀವೇನಾರ ಅಲ್ಲ ಮನೆಗೇನು ಜಗಳ ಹಚ್ಬೇಕಂತ ಮಾಡಿದ್ದೆ ನೀನ್ ಅಂದಂದು ಇದಕ್ಕ ಏನ್ ನಮ್ ತಿಪ್ಪಕ್ ಏನ್ ತತ್ತ ಹಿಂಗ್ ಕೇಳಕತ್ತಿದಿ ಏನ್ ನಾಳೆಗಿದ್ದ ಏನ್ ಬೆಳಗಿದ್ರ ಏನಾದ್ರು ಗೊತ್ತದ ಏನಪ್ಪ ಬೆಳಿಗ್ಗೆ ಇದ್ರ ಎಲೆಕ್ಷನ್ ಅದ ಈಗ ಮನೆ ಮಕ್ಕಳ್ರ ನಮ್ಮನ್ನ ಯಾರನ್ನ ಕೇಳ್ತಾರ ಅಂದ್ರ ನಿಮ್ ಉದ್ದೇಶ ಏನದ ಹಂಗಾರ ಅಲ್ಲಪ್ಪ ಈಗ ರೊಕ್ಕ ಹಚ್ಚಕ್ ಬರ್ತಾರಲ್ಲ ಮನೆ ಮಕ್ಕಳ್ರ ನಿಮ್ ಮನೆಗ್ ಬೈದಿಯಪ್ಪ ಬಾಕಲ್ ಮುಚ್ತಾನದ ಲಾಜಕ ಈ ಇಷ್ಟು ಬುದ್ಧಿ ಇಲ್ಲ ತಾತಗ ಕೊಡ್ತಾರ ತಗೊಂತ ನಿಮಗೇನ್ ಬಂದದ ಏ ಅಲ್ಲ ತಾತ ನಿನಗ್ ಏನ್ ಬಂದದ ಅಂತೀಯಲ್ಲ ಇಷ್ಟು ವಯಸ್ಸಾಗ್ಯದ ನಿನಗ ನಿನ್ ಮಕ್ಕಳನ್ನ ಬೆಂಗಳೂರಿಗೆ ದುಡಿಯಕ್ ಕಳ್ಸಿದ್ದಿ ಬರೀ ನೀ ಎತ್ತಾಗಿ ದುಡ್ದು ಏನ್ ಮಾಡಿದ್ದೆ ಏನಿಲ್ಲ ಬರೇ ಕೂಳ್ ಮಾಡ್ಕೊಂತೀವಿ ರೂಮ್ನೇ ಬೀಳ್ತಿದ್ವಿ ನಮಗ ತುಂಬದ ಕುಟುಂಬ ಅದ ನಮ್ ಒಯ್ಬು ನೀನ್ ನಮ್ ತಿಪ್ಪಲ್ ನಂಗೆ ಬಾಳ ಬೀಜೂಗ್ ಬೇಡ ಕ್ವಾರ್ಟರ್ ಮಾತಾಡ್ತಿದ್ರು ಕೊಡಿ ನಿನ್ಗೇನ್ ಬಂದದ ನೀವ್ ನೋಡಿದ್ರ ನೋಡು ಈಗ ಒಯ್ಬಿಡ್ ನೀನ್ ಸರಿ ಸರಿ ಕೇಳ ಕಾಣ್ಲಾರ್ದಕ್ಕೆ ಕವಳೆ ಬಾನಿ ಟ್ರಪ್ ಬ್ಯಾಳ ತರಪಟ್ಟಿ ಬಳ್ಕೊಂತಿದ್ಲ ಅಂತ ಹಂಗಾಗ್ಬಾರ್ದು ಬದುಕು ಬಾಳ ವಿಚಾರ ಮಾಡಿ ರೊಕ್ಕಿಸಕ್ ಹೋಗ್ಬೇಡ್ರಪ್ಪ ಹಂಗೆ ನೋಡಿ ಹಾಕ್ರಿ ಸಾಲಿ ನಾನ್ ಎಷ್ಟಾನ ಓದ್ರಿ ನೀವು ಸಾಲಿ ಓದ್ದೇವ್ರು ಹಿಂಗ್ ಕುತ್ಕೊಂಡ್ರಲ್ಲ ಕೈ ಚಾಚ್ಕಂತ ನಮ್ಗಿನ ಜಗ್ಗಿ ಸಾಲಿ ಇಲ್ಲೇ ನೋಡಿ ತಿರುಗಾಡಕತ್ತೀವಿ ನಾವ್ ಎಲ್ಲ ಬೇಕಾದ್ ಮಾಡಕತ್ತೀವಿ ನಿನಗೇನ್ ಗೊತ್ತದ ಏನ್ ಮಾಡ್ತೀರಿ ಮಾಡಲ್ಲ ಇಲ್ಲಿ ನಿಂತು ನೋಡ್ತೀನಿ ಮಾಡ್ರಿ ಅಲ್ಲ ತನ್ನ ಮಕ್ಕಳ ತನ್ನ ಅದ್ಬಸ್ತಾಗಿಲ್ಲ ನಮಗ್ ಬುದ್ಧಿ ಹಾಕ್ ಬಂದನ ಬುದ್ಧಿ ಇಲ್ಲಾರ್ದ ನಮಸ್ಕಾರ ಸ್ವಲ್ಪ ತಗೋಣ ಅರೆ ನಿಮ್ಮ ಕುಟುಂಬನೇ ನಮ್ಮನ್ನ ಗೆಲ್ಸದಪ್ಪ ಸ್ವಲ್ಪ ನಿಮಗ ನೀವು ನಮಗ ಏನು ನೀನು ಮಾತಾಡ್ಬೇಕೇನ ನಮ್ಮ ಅಣ್ಣ ಎಷ್ಟಾವ ಓಟ್ ಮಂಜಣ್ಣ ನಮ್ಮೊಂದು 15 ಓಟ್ 15 ಇದಾವಪ್ಪ ಅದೇನಾದ ಸ್ವಲ್ಪ ನೋಡ್ಕೊಂಬಿಡ ಮಂಜಣ್ಣ ಏ ಅಣ್ಣ ಏನಣ್ಣ ನೀನು ಬೇಡ ನೀನು ಅದೇನಾದ ಏನು ಆಯ್ತಣ್ಣ ನಿಮ್ಮವ್ರಪ್ಪ ನೀನು ಗೆದ್ದಪ್ಪ ಬೆಲ್ಲಪ್ಪಿಗೆ ಓಟು ನಿಮ್ಮ ಕೈಯಾಗ ನೋಟು ಚೆಂಚೆ ತಗೋಬೇಡ ನಿನ್ ಗೆದ್ದಪ್ಪ ನಿಮ್ ಕೈಯಾಗ ನೋಟ್ ಕೊಟ್ಟು ಬಿಟ್ಟಿನಿ ನನಗ್ ಓಟ್ ಹಾಕಿ ಬೆಲ್ಲಪ್ ಬೆಳಗ್ಸಿ ಬಿಡ್ರಿ ನಾನ್ ಹಂಗೆ ನಿಮ್ 5 ವರ್ಷ ಬೆಳಗ್ಸಿ ಬಿಡ್ತೀನಿ ಬಲ್ಫ್ ಟೆನ್ಷನ್ ತಗೋಬೇಡ್ರಿ ನೀವು ಗೆದ್ದಪ್ಪ ಹೋಗ್ಬಿಡ್ರಿ ಚೆಂದ ನಮ್ಮಲ್ಲಿ ಆಗಿಲ್ಲಪ್ಪ ನೀವೇ ದೊಡ್ಡವ್ರು ನಾನು ಓಟ್ ಹಾಕಲ್ಲ ನಮ್ ತಮ್ಮಗ್ರಿ ಮತ್ತೆ ನಮ್ ತಮ್ಮಗ ಮತ್ತೆ ಅವ್ನ 4 ಮಂದಿ ಹೇಳಿ ಎಲ್ಲ ಅಪಪ್ರಚಾರ ಮಾಡಿಬಿಡ್ತಾನೆ ನಿಮ್ದು ಕೊಡಲ್ಲ ಅಂದ್ರೆ MC ಮಂದಿ ಅಲ್ಲಪ್ಪ ಓರ್ಸಿ ಮಂದಿ ಅಷ್ಟೇ ನೋಡ್ರಿ 20 ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ನಮ್ಗೆ ಗೊತ್ತಿಲ್ಲ ಯಾರಿಗೆ ಅಲ್ಲ ಸೌಕರ್ಯ ಓಟು ಏ ಬಸ್ಸಪ್ ಸೌಕರ್ಯ ಕೊಡ್ತೀನಿ ತಗೋರು ಅಲ್ಲಿ ಯಾರು ಬಂದ್ರು ಮತ್ತೊಬ್ರು ಬಂದ್ರ ಈಗ ಮತ್ತೆ ಈಗ ಬಂದ್ ಹೋಗಿದ್ ಯಾರಿಗ ಹೇಳಕ್ ಹೋಗ್ಬೇಡ್ರಿ ನೀನ ಅಡ್ಡ ಮಾಡ್ಬೇಡ ನಾನೆಲ್ಲ ಮಾತಾಡಿ ಬಳಕೊಂಬಿಡಮೆಲ್ಲ ಇವಾಗ ಬಳಕಬೇಕು ನಮಗ ಮತ್ತೆ ಯಾವಾಗ ಕೊಡ್ತಾರ ನೀನು ಕ್ವಾರ್ಟರ್ ತೋರಿಸ್ಬೇಡ ಅವ್ರು ಕೊಡ ಇದು ಹೆಚ್ಚು ಕುಡಿಯಕತ್ತಪ್ಪ ಇದು ಅವಲ ಮಾಡಕತ್ತೀವಿ
ಬಂದ್ರ ಇನ್ ಸುಮ್ಮನೆ ಜಾಸ್ತಿ ಮಾತಾಡ್ಕೊಡೋ. ನಮಸ್ಕಾರ ಮಂಜಣ್ಣವ್ರೆ. ನಮಸ್ಕಾರ ರೀ ಗಿರಿಯಣ್ಣವ್ರೆ, ನಮಸ್ಕಾರ. ಚೆನ್ನಾಗಿದ್ರ? ನಮಸ್ಕಾರಪ್ಪ. ಎಲೆಕ್ಷನ್ ನಿಂತಿದೆ ಅಂತಲ್ಲ? ಹೌದಣ್ಣ, ಗೆಲ್ಸ್ಬೇಕು ನೀವೇ. ಗೆಲ್ಸ್ತೀವಿ, ಏನಿಲ್ಲ ನಮ್ಗ. ನಮ್ಮನೆಗ 15 ಓಟ್ ಅವ್ರಿ. ರೆಡಿ ನಡಿಲ್ಲ ದೊಡ್ಡತ್ತ, ಬರೀ ನೀವೇ ಮುಂದೆ ಹೋಗು. ದೊಡ್ಡ ಸ್ವಲ್ಪ ಬಿಡ್ತೇ ಇಲ್ಲ. ನಮ್ ತಮ್ಮನಪ್ಪ ಇತ್ತಗ ಇದಕ್ ಸ್ವಲ್ಪ ಕೊಡ್ರಿ. ಮತ್ತೆ ಇದನ್ನೇ ನಿಮ್ದು ಎಲ್ಲ ಕೀರ್ತಿ ಪತಾಕಿ ಆರ್ಸೋದು. ನಿಮ್ಮ ಮತ ನಮಗೆ ಹಾಕ್ಬೇಕು. ಏ ಗಿರಿಯಣ್ಣ, ನಿನ್ಗ ಮನೆ ಬೆಳಿಗ್ಗೆ ದಿನ ನೋಡ್ಕೊಂತೀವಿ ನಾವು. ನಿನಗ್ ಓಟ್ ಹಾಕ್ಲಾರ್ದಂಗಿರ್ತೀವಿ ಅಣ್ಣ. ನಿಮ್ದು ಯಾವ್ದು ಚಿಹ್ನೆ? ಗಾಳಿಪಟ. ನೋಡ್ಬೇಕು ಮಂಜಣ್ಣ, ಬರ್ತೀನಿ. ಆರ್ತದ ಟೆನ್ಷನ್ ಇತ್ತಂದ್ರೆ ನೀನ್ ಗೆದ್ದಪ್ಪ ಬಣ್ಣ ಹಾಕೊಂಡಿದ್ ಹೋಗ್ಬಿಡ್ರಿ. ಇದು ಬರೇ ಇದು ಕುಡಿಯತ್ತಿಪ್ಲ, ಇದು ರೊಕ್ಕಕ್ಕೆ ಇಲ್ಲ. ಇದಕ್ಕ ಬರೀ ಕುಡಿಯದೆ ಏತಾ ನಿನ್ಗ ಕಳ್ಕಂತೀನಿ. ಏನ್ ನೋಡಕತ್ತಿ? ಆಟ ತಿಂದು ಏನ್ ನೋಡಕತ್ತಿ? ನಾಶಕತ್ತ ಇಲ್ಲ ಆಯ್ತಾ? ಏನ್ ನೋಡಕತ್ತಿದ್ದ ಅಷ್ಟತ್ತಿದ್ದ? ನಾವೇನ್ ತಗೊಂಡಿಲ್ಲ, ತಂಬರಾಟ ನೋಡಕತ್ತೀನಿ ಅಲ್ಲಿ. ತಂಬ್ರಾಟ ಏನು? ಇಲ್ಲಿ ಯಾರ ಕುಣಿಯಕೈತಾರ ಏನು? ಅದಕ್ಕೇನು ಹತ್ತಾಯ್ತು ನಿಮ್ದು. ಯಾಕ? ಅದು ನಿಮ್ಮಂತವ್ರು ಇದ್ದದಕ್ಕ ಸರಿಯಾಗಿ ಮಳೆನ ಆಗವಲ್ದು, ಬೆಳೆನೂ ಬರವಲ್ದು. ಆದ್ರೆ ನೀನ್ ಇದ್ದು ಬಾಳ ಮಳೆ ತರಿಸ್ಬಿಟ್ಟಿದ್ದಿ ಅಲ್ಲಪ್ಪ. ಬಾಳ ಮಳೆ ತರಿಸ. ಅಲ್ಲ ನಾನ್ ಹೇಳೋದ ತಿಳ್ಕರಿ. ಅಲ್ಲ ಓಟ್ ಹಾಕ್ತೀನಿ ಅಂತ ಹೇಳಿ ಒಬ್ರಲ್ಲಿ ಇಸ್ಕೊಂಡು ಓಟ್ ಹಾಕೋದ್ ಕಲಿಬೇಕಪ್ಪ. ಅಲ್ಲ ಅವ್ನ್ ಬಂದ ಅವನ ಹತ್ರ ಇಸ್ಕೊಂಡ್, ಇವನ್ ಬಂದ ಇವನ ಹತ್ರ ಇಸ್ಕೊಂಡ್, ಮತ್ ಮ್ಯಾಗ ಕ್ವಾರ್ಟರ್ ಇಸ್ಕೊಂಡಿಲ್ಲ ನೀನು ಕಂಟ. ನಿನಗೇನು ಬುಗು ಬುಗು ಬುಗ ಅನ್ನಕತ್ತಿದ? ಕೊಟ್ಟಿಲ್ಲ. ಅಲ್ಲ ನಿನಗೇನು ನಿನಗ್ ಬೇಕಾದ್ರೆ ಕೇಳಿ ಕೊಡಿಸ್ತೀನಿ. ಬುಗು ಬುಗ ಅನ್ನಕತ್ತಿದ ಅದ್ರೊಳಗ. ಅದಕ್ಕೆ ಹಿಂಗ್ ಮಾತಾಡ. ನನಗೆ ಎದಕ್ ಬೇಕಾಗ್ಯದ? ನಾನ್ ನಿಮ್ಗೆ ಹೇಳಕತ್ತೀನಿ, ಅವ್ರಿಗಡಿಗಳೇ ಸ್ವಲ್ಪ ವಿಚಾರ ಇಡೋದು, ಓಟ್ ಹಾಕೋದ್ ಕಲೀರಿ. ಅಲ್ಲಲ್ಲಿ ಅವ್ರಿಗೆ ಬರಕ್ ಕೊಡ್ತಾರ, ಇವ್ರು ರೊಕ್ಕ ಕೊಡ್ತಾರ, ಇದೇ ಮಾಡ್ಕೊಂತ ಹೋಗ್ತಾರೆ. ಸ್ವಲ್ಪ ವಿಚಾರ ಮಾಡಿ ಕೆಲಸ ಮಾಡುವಂತ ನೀವು ಓಟ್ ಹಾಕ್ರಿ. ಅದು ಬಿಟ್ಟು ಏನಿ ರೊಕ್ಕ ತಿಂದು ಕುಂತ್ರ ಮನೇಸ್ ಮಂದಿ ಕುಂತ್ಕೊಂಡ್ರಿ ಭಿಕ್ಷೆ ಬೇಡ ಅನ್ಕೊಂಡು ಅದಕ್ಕಿಂತ ಕಷ್ಟ ಆಯ್ತಲ್ಲ ಇವಾಗ. ತಾತ ಹೇಳೋದು ಕರೆಕ್ಟ್ ಅದು ಮರೆ. ತಾತ ನೀನ್ ಹೇಳೋದು ಕರೆಕ್ಟ್ ಅದಪ್ಪ. ಮತ್ತೆ ಹೌದು, ನಾವಿಗಿನ ರೊಕ್ಕ ತಗೊಂಡು ಓಟ್ ಹಾಕಿದ್ರೆ ತಪ್ಪಾಗಿಬಿಡ್ತದ. ಮತ್ತೆ ನಾವು ರೊಕ್ಕ ತಗೊಂಡು ಓಟ್ ಹಾಕ್ತಿವಿ, ನಾಳೆ ಕೆಲಸ ಕೇಳಕ್ ಹೋದಾಗ ಏನ್ ಹೇಳ್ತಾರ ಅವ್ರು? ರೊಕ್ಕ ಕೊಟ್ಟಿ ಹೋದ ಅಂತಾರ. ತಪ್ಪಾಯ್ತಪ್ಪ, ತಪ್ಪಾಯ್ತು. ರೊಕ್ಕ ತಗೊಳ್ರಿ, ಕ್ವಾರ್ಟರ್ ಇಸ್ಕೊಂಡ್ ತೋರ್ದಲ್ಲ ನೀನು. ರೊಕ್ಕ ಆಯ್ತಪ್ಪ, ಇವಾಗ ನಮಗ್ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಯ್ತು. ಈಗ ರೊಕ್ಕ ತಗೊಂಡು ಓಟ್ ಹಾಕ್ಬಾರ್ದು ನಾವು ಎಲ್ಲ. ಇನ್ಮೇಲೆ ಬರೀ ನಾವು ಪ್ರಾಮಾಣಿಕವಾಗಿ ಓಟ್ ಹಾಕ್ತಿವಿ. ಪ್ರಾಮಾಣಿಕತೆಯಿಂದ ಓಟ್ ಹಾಕೋದ್ ಕಲೀರಿ. ಆಯ್ತಪ್ಪ. ಎಲ್ಲರೂ ನಡೆಯುವ ಎಡುವುದು ಸಹಜ. ಹುಡುಗ ಎರಡು ಮಾತು ಹೆಚ್ಚಿಗೆ ಆಡಿದ್ರು ಹಾಕ್ಯಂತಪ್ಪ, ಹೊಟ್ಟೆಗೆ ಹಾಕ್ಯಂತೀವಿ. ನೀನ್ ಆರಾಮ ರೊಕ್ಕ ತಗೊಳ್ಳಾರ್ದ ಓಟ್ ಹಾಕ್ಬೇಕು. ಏನ್ ಮಾಡ್ಬೇಕು ನಾವು? ಓಟ್ ಹಾಕ್ಬೇಕು ಪ್ರಾಮಾಣಿಕವಾಗಿ. ಒಳ್ಳೆ ಮನುಷ್ಯನ್ ನೋಡಿ ಆರಿಸಿ ತರ್ಬೇಕು ನಾವು. ಅದು ನಮ್ ಜವಾಬ್ದಾರಿ. ಹೌದಪ್ಪ, ಹಂಗದಾಗ ಉದ್ದಾರ ಆಗ್ತದ. ಇಲ್ಲಾಂದ್ರೆ ಯಾವ ಉದ್ದಾರ ಆಗ್ತದ? ಎತ್ತ ಆ ಕಡೆ ಇತ್ತ ಈ ಕಡೆ ನಡ್ಬೇಕ್ ನಾವು ಗೋಯಿಂದ. ಈಗ ರೊಕ್ಕ ಏನ್ ಮಾಡಮ್ಮ? ರೊಕ್ಕ ಏನ್ ಮಾಡಮ್ಮ ಅಂದ್ರೆ ಯಾರ ಬಡಬಗ್ರಿಗೆ ಕೊಡಮ್ಮ. ಬಡಬಗ್ರಿಗೆ ಕೊಡ. ಮತ್ತೆ ನಾ ತಗೋದಲ್ಲಪ್ಪ, ಮತ್ ನಾ ತಗೊಂಡ್ ತಿಕ್ಕಂಡ್ರಿ ನೀವು. ಮತ್ ನಾ ತಗೊಂಡ್ ತಿಕ್ಕಂಡಿಗೆ ಬಡಬಗ್ರಿಗೆ ಕೊಡಮ್ಮ.